ಕರ್ತನಲ್ಲಿ ದೇವರ ಮಕ್ಕಳೇ, ಕರ್ತನ ನಿಮ್ಮನ್ನು ಆಶೀರ್ವಿಸಲಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನ ಈ ಒಂದು ಫೇಸ್ಬುಕ್ ಮೂಲಕವಾಗಿ ಸಂಧಿಸಲು ಸಂತೋಷ ಪಡ್ತೇನೆ. ಈ ಕಾಲ ಮತ್ತು ಈ ಸಮಯಗಳು ಈಗ ಆಗೋದ್ರಿಂದ ಈ ಅನಾನುಕೂಲಕ್ಕಾಗಿ ನೀವೆಲ್ಲರೂ ದೇವರ ಸಮ್ಮುಖದಲ್ಲಿ ನಿಮ್ಮ ಮನೆಗಳಲ್ಲಿದ್ದು ಪ್ರಾರ್ಥನೆ ಮಾಡ್ತಾರೆ ಎಂಬುದಾಗಿ ನಾನು ನಂಬಿದ್ದೇನೆ. ನಾನು ಕೂಡ ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ನಿನ್ನೆ ವಾಟ್ಸಪ್ ಮೂಲಕ ಮಾತಾಡೋದಾಗಿ ಪ್ರಯತ್ನ ಪಟ್ಟೆವು, ಆದರೆ ಈ ಸಮಯದಲ್ಲಿ ಫೇಸ್ಬುಕ್ಕಲ್ಲಿ ಮಾತಾಡೋದು ಅನುಕೂಲ ಎಂಬುದಾಗಿ ತಿಳಿದು ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದೇವೆ. ಆದ್ದರಿಂದ ದಯವಿಟ್ಟು ಎಲ್ಲ ದೇವರ ಮಕ್ಕಳಿದ್ದ ಸ್ಥಳಗಳಲ್ಲಿ ಇದನ್ನು ನೀವು ಪ್ರಾರ್ಥನಾ ಪೂರ್ವಕವಾಗಿ ವೀಕ್ಷಿಸಬೇಕೆಂಬುದಾಗಿ ಕೇಳಿಕೊಡ್ತೇನೆ. ಸಮಯವನ್ನು ವ್ಯರ್ಥ ಮಾಡದೆ ನಾವೀಗ ಕಣ್ಣುಗಳನ್ನು ಮುಚ್ಚಿ ನೀವು ಇರತಕ್ಕಂಥ ಸ್ಥಳಗಳಲ್ಲಿ ಈ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿ ನನ್ನೊಟ್ಟಿಗೆ ನೀವು ಪ್ರಾರ್ಥನೆ. ಮಹೋನ್ನತನ ಮಹಾಪರಿಶುದ್ಧನಾದ ದೇವರೇ, ಭೂಮಿ ಆಕಾಶಗಳ ಒಡೆಯನೇ, ಅಪ್ಪ, ನಿನ್ನ ಅರಿಯದೆ ನಿನ್ನ ತಿಳಿಯದೆ ಏನೂ ಸಂಭವಿಸಲಿಲ್ಲ ಎಂಬುದಾಗಿ ನಿನ್ನ ವೇದವಾಕ್ಯದಲ್ಲಿ ನೀನು ಹೇಳಿದ್ದಿ. ಆ ಪ್ರಕಾರವಾಗಿ ಈ ದಿನಗಳಲ್ಲಿ ನಡೀತಿರುವಂಥ ಈ ಕಾರ್ಯಗಳು, ಈ ವಿಷಯಗಳು ಕರ್ತನೆ, ಈ ಒಂದು ഇരുಳಿನ ಪರಿಸ್ಥಿತಿಯು ಅತಿ ಬೇಗನೆ ನೀಗುವುದಕ್ಕಾಗಿ ಎಲ್ಲ ಸಭೆಗಳಿಂದಲೂ ಎಲ್ಲ ಸೇವಕರುಗಳು ಅನೇಕ ದೇವಭಕ್ತರು ಪ್ರಾರ್ಥನೆಗಳನ್ನು ಮಾಡ್ತಿದ್ದಾರೆ. ಮತ್ತು ನಾನು ಮತ್ತು ನನ್ನ ಸಭೆ ನಾವು ಕೂಡ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಕೇಳಿ ಆದಷ್ಟು ಬೇಗನೆ ಈ ಒಂದು ಇಕ್ಕಟ್ಟಾದ ಈ ಭಯದ ವಾತಾವರಣದ ದೇವ ಭಕ್ತರನ್ನು ಬಿಡುಗಡೆಗೊಳಿಸಿ ತಿರುಗಿ ನಾವು ಸಭೆಗಳಲ್ಲಿ ಕೂಡಿ ಆರಾಧಿಸುವಂಥ ಒಂದು ಒಳ್ಳೆ ವಾತಾವರಣವನ್ನು ಕೊಡು. ಮುಖ್ಯವಾಗಿ ಇದಕ್ಕಾಗಿ ಶ್ರಮೆ ಪಡುತ್ತಿರುವಂಥ ಸರ್ಕಾರಿ ಅಧಿಕಾರಿಗಳನ್ನು, ಸರ್ಕಾರವನ್ನು ನೀನು ಆಶೀರ್ವದಿಸು. ಅಧಿಕಾರಿಗಳು ಕೂಡ ನಿನ್ನ ಕಡೆಗೆ ತಿರುಗಿಕೊಳ್ಳುವಂತೆ, ಅವರು ಕೂಡ ನಿನ್ನ ನಾಮನ ಅರಿತುಕೊಳ್ಳುವಂತೆ ಸಹಾಯ ಮಾಡು. ಇದಕ್ಕಾಗಿ ಶ್ರಮಿಸ್ತಿರುವಂಥ ಕರ್ತನೆ, ವೈದ್ಯರನ್ನು, ವಿಶೇಷವಾಗಿ ಡಾಕ್ಟರ್ಗಳು, ನರ್ಸ್ಗಳನ್ನು ನೀನು ಆಶೀರ್ವಾದ ಮಾಡು. ಅವರೆಷ್ಟೋ ಶ್ರಮೆ ಪಟ್ಟು ಕರ್ತನೆ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಈ ಒಂದು ಸೋಂಕು ಅವರನ್ನು ಕೂಡ ಮುಟ್ಟದಂತೆ ನೀನು ಕಾಪಾಡು. ವಿಶೇಷವಾಗಿ ಪೊಲೀಸ್ ಇಲಾಖೆ ನೀನು ಆಶೀರ್ವಾದ ಮಾಡು. ಅನೇಕ ಅಧಿಕಾರಿಗಳು ತಮ್ಮ ಜೀವನದ ಅಂಗನ್ನು ತೊರೆದು ಕರ್ತನೆ ದೇಶಕ್ಕಾಗಿ ಜನರಿಗೆ ಒಳ್ಳೆಯದೇ ಮಾಡಲು ಬೀದಿಗಳಲ್ಲಿದ್ದು ಹಗಲು ರಾತ್ರಿ ಶ್ರಮಿಸುವಂತ ಅವರುಗಳನ್ನು ಆಶೀರ್ವದಿಸು. ಅಂಥವರಿಗೆ ಈ ಸೋಂಕು ಹರಡದಂತೆ ಅವರುಗಳನ್ನು ಕೂಡ ನೀನು ಕಾಪಾಡು. ನಮ್ಮ ದೇಶದ ಪ್ರಧಾನಿ ಹಿಡಿದು ಮುಖ್ಯಮಂತ್ರಿಗಳು, ಅಪ್ಪ, ಆಡಳಿತ ವರ್ಗದವರು ಪ್ರತಿಯೊಬ್ಬರನ್ನು ಕೂಡ ರಕ್ಷಿಸು. ಈ ಸಮಯದಲ್ಲಿ ಅವರುಗಳಿಗೂ ಒಳ್ಳೆ ಆಲೋಚನೆ, ಆರೋಗ್ಯವನ್ನು ಕೊಟ್ಟು ಈ ಒಂದು ಕರ್ತನೆ ಅಪಾಯದಿಂದ ಅವರನ್ನು ಬಿಡುಗಡೆ ಮಾಡು. ಅವರಿಗಾಗಿ ನಾವು ಪ್ರಾರ್ಥಿಸುವಾಗ ಅವರನ್ನು ಕೂಡ ರಕ್ಷಿಸು. ಅದೇ ರೀತಿಯಲ್ಲಿ ಸಭೆಗಳಿಗೆ ಬರಲಿಕ್ಕಾಗದೆ ಅನಾನುಕೂಲದ ಪರಿಸ್ಥಿತಿಗಳಲ್ಲಿ ಮನೆಗಳಲ್ಲಿ ಪ್ರಾರ್ಥನೆ ಮಾಡುವಂತ ನಮ್ಮ ಸಭೆಗಳನ್ನು, ನಮ್ಮ ಕುಟುಂಬಗಳನ್ನು ವಿಶೇಷವಾಗಿ ನೀನು ಆಶೀರ್ವಾದ ಮಾಡು. ಈ ಒಂದು ಕೇಡು ನೀನು ಆರಾಧಿಸುವ ಯಾರನ್ನು ಕೂಡ ಮುಟ್ಟದಂತೆ ಸಹಾಯ ಮಾಡು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಭಯ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಗ್ರಾಮ ಕರ್ತನೆ, ನಮ್ಮ ಆಡಳಿತ ವರ್ಗದಿಂದ ಇಡೀ ಈ ಲೋಕದಿಂದಲೇ ಬೇಗನೆ ತೊಲಗಿ ಹೋಗುವಂತೆ ಈ ವೈರಾಣುಗಳನ್ನು ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡಿ ನಿನ್ನ ಮಹಿಮೆ ಹೊಂದಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಇದೇ ಪ್ರಕಾರ ನೀವು ಕೂಡ ಮನೆಗಳಲ್ಲಿದ್ದು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಈ ಒಂದು ಸಂದರ್ಭದಲ್ಲಿ ಸಭೆಗೆ ಬರಲಿಕ್ಕಾಗದ ಕಾರಣದಿಂದ ಕೆಲವು ವಾಕ್ಯಗಳ ಮೂಲಕವಾಗಿ ನಾನು ನಿಮ್ಮನ್ನು ವಾಕ್ಯದಲ್ಲಿ ಬಲಪಡಿಸಿ ದೇವರ ಮೂಲಕವಾಗಿ ದೇವರ ಧೈರ್ಯವನ್ನು ನಿಮ್ಮಲ್ಲಿ ತಂದು ವಿಶ್ವಾಸದ ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಸಾಧ್ಯ ಅಂತ ಕೆಲವು ವಾಕ್ಯಗಳನ್ನು ಹೇಳಲಿಕ್ಕಿದ್ದೇನೆ. ನಿಮಗೆ ಸಾಧ್ಯವಾದರೆ ನಾನು ಅತಿ ಬೇಗನೆ ಒಂದು ವೇಳೆ ಫಾಸ್ಟ್ ಆಗಿ ವೇಗವಾಗಿ ಹೋಗುವುದಾದ್ರೆ ವಾಕ್ಯಗಳನ್ನು ಬರೆದಿಟ್ಟುಕೊಂಡು ಮನೆಗಳಲ್ಲಿ ಅದನ್ನು ನೀವು ನೋಡಬಹುದು. ಈ ವೇಳೆಯಲ್ಲಿ ಮೊದಲದಾಗಿ ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯ 16ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ನಾನು ನಿಮಗೋಸ್ಕರ ಅದನ್ನು ಓದ್ತೇನೆ. ನಮ್ಮ ಆಹಾರವು ನಮ್ಮ ಕಣ್ಣೆದುರಿಗೆ ಹಾಳಾಯಿತಲ್ಲ, ಹರ್ಷೋಲ್ಲಾಸಗಳು ನಮ್ಮ ದೇವರ ಆಲಯದೊಳಗಿಂದ ತೊಲಗಿದವಲ್ಲ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಇವತ್ತು ಆಹಾರಕ್ಕೂ ಕೊರತೆ ಬಂದಿದೆ ಮತ್ತು ಸಭೆಗಳಿಂದ ಹರ್ಷೋಲ್ಲಾಸ ವಾರ ನಾವು ಕರ್ತನನ್ನು ಆಡುತ್ತಾ ಆರಾಧಿಸ್ತಾ ಸಂತೋಷದಿಂದ ಸೇವಿಸ್ತಾ ಇದ್ದೆವು. ಅದು ಕೆಲವು ಕಾಲ ಹಾಗೆ ತೊಲಗಿ ಹೋಗಿದೆ. ಅದು ನಿರಂತರ ಆಗಬಾರದು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ತಿರುಗಿ ದೇವರು ಈ ದೇಶಕ್ಕೆ, ಈ ಲೋಕಕ್ಕೆ ಬಂದಿರುವಂತ 2 ತರವಾದ ಆಶೀರ್ವಾದ. ಒಂದು ಶಾರೀರಿಕವಾದ ಆಶೀರ್ವಾದ, ಆಹಾರ ಊಟಗಳು. ಅನೇಕ ಜನ ಈ ದಿನಗಳಲ್ಲಿ ಉಪವಾಸ ಇದ್ದಾರೆ. ಬೀದಿಯಲ್ಲಿರ್ತಕ್ಕಂಥವ್ರು, ವ್ಯವಸ್ಥೆ ಇಲ್ಲತಕ್ಕಂಥವ್ರು, ಮನೆಗಳನ್ನು ಕಳ್ಕೊಂಡವರು, ಮನೆಗಳಿಂದ ಹೊರಗೆ ಬಾರದಿರ್ತಕ್ಕಂಥವ್ರು ಆಹಾರಕ್ಕೆ ಕಷ್ಟಪಡ್ತಾರೆ. ಈ ಆಹಾರದ ಕೋಲನ್ನು ದೇವರು ಮುರಿಬೇಕು. ಆತ್ಮಿಕವಾಗಿ ಆಲೋಚನೆ ಮಾಡೋದಾದ್ರೆ ಸಭೆಗಳಿಗೆ ಬಂದು ಆತ್ಮಕ ಮನ್ನವನ್ನ ನಾವು ಉಣ್ತಾ ಇದ್ದೆವು. ಸಂತೋಷವಾಗಿ ತೃಪ್ತಿ ಪಡುವ ರೀತಿಯಲ್ಲಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದೆವು. ಅದು ನಿಂತಿದೆ ಎಂಬುದಾಗಿ ಹೇಳಿದೆ. ದೇವರ ಆಲಯದಿಂದ ಹರ್ಷೋಲ್ಲಾಸಗಳು ಆಲಯದಿಂದ ತೊಲಗಿ ಎಂಬುದಾಗಿ ಹೇಳಿದೆ. ಅದು ತೊಲಗಬಾರದು, ಬೇಗನೆ ಅದು ಸಿಗಲಿ ಎಂಬುದಾಗಿ ತಿರುಗಿ ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ವಾಕ್ಯ ನಾನು ನಿಮಗೆ ಹೇಳಕ್ಕೆ ಬಿಡ್ತೇನೆ. ಮೀಕನು ಬರೆದಂಥ ಪ್ರವಾದನೆ ಗ್ರಂಥದಲ್ಲಿ 3ನೇ ಅಧ್ಯಾಯ
7ನೇ ವಾಕ್ಯವನ್ನ ನಾನು ನಿಮಗಾಗಿ ಓದಲಿಕ್ಕಿದ್ದೇನೆ. ದಿವ್ಯ ದರ್ಶಿಗಳು ಆಶಾಭಂಗ ಪಡುವರು, ಕಡಿ ಹೇಳುವರು ನಾಚಿಕೆಗೊಳ್ಳುವರು, ಎಲ್ಲರೂ ಬಟ್ಟೆಯಿಂದ ಬಾಯಿ ಮುಚ್ಚಿಕೊಳ್ಳುವರು, ಅವರಿಗೆ ದೈವೋತ್ತರವು ಇಲ್ಲ ಎಂಬುದೇ. ಅನೇಕ ಸಾರಿ ನಾನಾ ಜನರು ಅಪಪ್ರಚಾರಗಳನ್ನು ಮಾಡ್ತಾರೆ. ಏನು ಆಗೋದಿಲ್ಲ, ಏನು ಸಂಭವಿಸಿಲ್ಲ ಎಂಬುದಾಗಿ. ಕೆಲವರು ಒಂದು ಗುಂಪಿನ ಜನರಿಗೆ ಹೇಳಿದ್ರೆ ಇದು ಬೇಜಾರಾಗುತ್ತೆ. ಆದ್ರಿಂದ ಇದು ಈ ಸಮಯದಲ್ಲಿ ಹೇಳುವಂತ ವಿಷಯ ಅಲ್ಲ. ಆದ್ರೂ ಕೂಡ ಕೆಲವು ಜನರು ಕೆಲವರಿಗೆ ಆಪಾದನೆಗಳನ್ನು ಮಾಡಿ, ಅಪಪ್ರಚಾರಗಳನ್ನು ಮಾಡಿ, ಏನು ಆಗೋದಿಲ್ಲ, ಧೈರ್ಯವಾಗಿರಿ ಅಂತ ಹೇಳ್ತಾರೆ. ನಾವು ಆದಾಗ ಹಾಗೆಲ್ಲದಿಲ್ಲ. ದೇವರು ನಮ್ಮನ್ನು ಕಾಪಾಡ್ತಾರೆ, ನೀವು ಧೈರ್ಯವಾಗಿರಿ ಅಂತ ಹೇಳ್ಬೋದು. ಯಾಕಂದ್ರೆ ವಾಕ್ಯದ ದಿವ್ಯ ದರ್ಶಿಗಳು ಸುಳ್ಳು ಪ್ರವಾದಿಗಳಂತ ವಾಕ್ಯದಲ್ಲಿ ಬೈಬಲಲ್ಲಿ ಬರ್ತದೆ. ಅವರು ದೇವರ ಪ್ರವಾದಿಗಳ ತರನೇ ಜನರನ್ನ ಮರಳುಗೊಳಿಸ್ತಾರೆ. ಅಂತ ಜನರು ಇವತ್ತು ಹೇಳಿದಂತ ಎಲ್ಲಾ ಕಾರ್ಯಗಳು ಅದಲು ಬದಲಾಗಿವೆ. ಅದಕ್ಕಾಗಿ ನಾವು ಎಚ್ಚರದಿಂದಿರಬೇಕು. ಎಲ್ಲರೂ ಇವತ್ತು ಬಾಯಿಯನ್ನು ಮುಚ್ಚಿಕೊಂಡು ಬೀದಿಗಳಲ್ಲಿ ತಿರುಗಾರು ನೋಡ್ತೇವೆ. ಇದನ್ನು ವಾಕ್ಯದಲ್ಲಿ ಅನೇಕ ವರ್ಷಗಳಿಂದ ದೇವರು ತನ್ನ ವಾಕ್ಯದಲ್ಲಿ ಬರೆದಿದ್ದಾರೆ. ದೈವೋತ್ತರ ಅವರಿಗೆ ದೊರೆಯುತ್ತಿಲ್ಲ ಎಂಬುದಾಗಿ, ಎಲ್ಲಿ ಹೋಗ್ಬೇಕು, ಏನು ಮಾಡ್ಬೇಕೆಂಬುದಾಗಿ ಇವತ್ತು ಜನ ದಿಕ್ಕು ಕಾಣದವರಾಗಿದ್ದಾರೆ. ಆ ದಿಕ್ಕು ತೊಲಗಿ ಆ ಒಂದು ಭಯ ನೀಗುವಂತ ವಾತಾವರಣ ದೇವರು ಬೇಗನೆ ಕೊಡ್ಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಜಕರ್ಯ ಎಂಬಂತ ಪುಸ್ತಕದಲ್ಲಿ ಕೂಡ ಒಂದು ವಾಕ್ಯನ ದೇವರು ಈ ರೀತಿಯಾಗಿ ಬರೆದಿದ್ದಾರೆ. ನಾನು ಆ ವಾಕ್ಯ ನಿಮಗಾಗಿ ಹೇಳ್ತೇನೆ. ನೀವು ನನ್ನ ಜೊತೆ ಜಕರ್ಯನ ಪುಸ್ತಕ 2ನೇ ಅಧ್ಯಾಯ 13ನೇ ವಾಕ್ಯಕ್ಕೆ ನೀವು ನೋಡೋದಾದ್ರೆ ಅಲ್ಲಿ ಕೂಡ ಒಂದು ಒಳ್ಳೆ ವಾಕ್ಯನ ದೇವರು ಬರೆದಿದ್ದಾರೆ. ನಾನು ನಿಮಗಾಗಿ ಓದ್ತೇನೆ, ಕೇಳಿ. ಯೆಹೋವನು ತನ್ನ ಪರಿಶುದ್ಧ ನಿವಾಸದಿಂದ ಎದ್ದು ಹೊರಟಿದ್ದಾನೆ, ನರಪ್ರಾಣಿಗಳು ನೀವೆಲ್ಲ ಆತನ ಮುಂದೆ ಮೌನವಾಗಿ ಇರಿ ಎಂಬುದಾಗಿ. ಯೆಹೋವನು ತನ್ನ ಕಾರ್ಯಗಳನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದಾನೆ. ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆತನು ತನ್ನ ಪರಿಶುದ್ಧ ಸ್ಥಳದಿಂದ ಹೊರಟಿದ್ದಾನೆ. ಈಗ ನರಪ್ರಾಣಿಗಳು ಮೌನವಾಗಿರ್ಬೇಕು. ನೀವು ನೋಡಿ, ಎಲ್ಲಿ ನೋಡಿದ್ರು ಕೂಡ ರಸ್ತೆಗಳೆಲ್ಲ ಖಾಲಿ, ಆದಿ ಬೀದಿಗಳೆಲ್ಲ ಖಾಲಿ, ಎಲ್ಲ ಮನೆಯೊಳಗೆ ಸೇರಿದ್ದಾರೆ. ಎಷ್ಟೊಂದು ಟ್ರಾಫಿಕ್ ಪೊಲ್ಯೂಷನ್ ಇತ್ತು, ಅದು ಖಾಲಿ. ಎಲ್ಲರೂ ಮೌನವಾಗಿದ್ದಾರೆ. ಅವರು ಎಲ್ಲರೂ ಬಟ್ಟೆಗಳಿಂದ ಮುಖವನ್ನು ಸುತ್ತಿಕೊಂಡಿದ್ದಾರೆ. ಹಾಗೆ ದೇವರು ತನ್ನ ಪರಿಶುದ್ಧ ಕಾರ್ಯ ಮಾಡ್ತಾನೆ. ನಾವು ಭಯಪಡಬಾರ್ದು, ಮೌನವಾಗಿರ್ಬೇಕಂತ ಹೇಳಿದ್ರೆ ಸಭೆಗೆ ಬಂದೇ ಆರಾಧನೆ ಮಾಡ್ಬೇಕಂತಲ್ಲ. ಇರ್ತಕ್ಕಂಥ ಸ್ಥಳಗಳಲ್ಲೇ ದೇವರಿಗೆ ನೀವು ಮರೆ ಇಡುವುದಾದ್ರೆ ಕರ್ತನ ಕೇಳ್ತಾನೆ. ಆತನ ಕಾರ್ಯಗಳನ್ನು ಮಾಡುವ ಸಮಯವಾಗಿಂದ ಈಗ ನರಪ್ರಾಣಿಗಳು ನಾವು ಮೌನವಾಗಿ ದೇವರ ಕಾರ್ಯಗಳು ನೋಡಬೇಕು. ಇನ್ನು ಏನು ದೇವರೆಲ್ಲ ತನ್ನ ಕಾರ್ಯಗಳನ್ನು ಮಾಡ್ತಾನೆ ಎಂಬಂಥದ್ದನ್ನ ನಾವು ಕೇಳಿ ನೋಡೋದಕ್ಕಾಗಿ ಇರಬೇಕು. ಇದು ಯಾಕೆ ಸಂಭವಿಸ್ತಂಬುದಾಗಿ ಅನೇಕ ವಾಕ್ಯಗಳು ನನಗುಂಟು. ಎಲ್ಲ ವಾಕ್ಯ ಹೇಳಲಿಕ್ಕೆ ಸಮಯ ಇಲ್ಲ. ಅದಕ್ಕಾಗಿ ನಾನು ಅತಿ ಬೇಗನೆ ಹೋಗ್ತೇನೆ. ಮತ್ತಾಯನು ಬರೆದಂತ ಸುವಾರ್ತೆಗೆ ನಮ್ಮ ಸತ್ಯವೇದನ ತಿರುಗಿಸೋಣ. 24ನೇ ಅಧ್ಯಾಯ 22 ಮತ್ತೆ 23ನೇ ವಾಕ್ಯವನ್ನು ನಾನು ನಿಮ್ಗೆ ಓದ್ತಿದ್ದೇನೆ. ಕರ್ತನು ಆ ದಿನಗಳನ್ನು 21ರಿಂದ ಅಂತ ಸಂಕಟವು ಲೋಕಕ್ಕೆ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲೇ ಇಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯು ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು ಎಂಬುದಾಗಿ. ಈಗ ನೋಡ್ತಿರುವಂತ ಈ ಒಂದು ಸನ್ನಿವೇಶ, ಈ ಒಂದು ಭಯದ ವಾತಾವರಣ ಇದುವರೆಗೂ ಭೂಮಿ ಹುಟ್ಟಿದ್ರಿದ್ದವರೆಗೂ ಆಗಲಿ ಎಂಬುದಾಗಿ ಒಂದು ನೆನೆಸ್ಕೊಳ್ತೇನೆ. ಹಾಗೆ ದೇವರು ತನ್ನ ವಾಗ್ದಾನ ಹೇಳಿದ್ದಾರೆ. ಯಾಕಂದ್ರೆ ಆ ಕರ್ತನ ಯೇಸು ಕ್ರಿಸ್ತನ 2ನೇ ಸಾರಿ ಬರೋದಕ್ಕಿಂತ ಮುಂಚೆ ಲೋಕದಲ್ಲಿ ಈ ತರದ ಕಾರ್ಯಗಳು ಆಗ್ತಿರುವುದಾಗಿ ವೇದವಾಕ್ಯದಲ್ಲಿ, ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ದೇವರು ಬರೆದಿದ್ದಾರೆ. ಲೋಕ ಉಂಟಾಗೋದಕ್ಕಿಂತ ಮುಂಚೆ ಇದುವರೆಗಿಂತ ಕಾರ್ಯ ನಡೆದಿದ್ದಿಲ್ಲ, ಮುಂದೆ ನಡೀತದೆ ಎಂಬುದಾಗಿ ಗೊತ್ತಿಲ್ಲ. ಆದ್ರೂ ಕೂಡ ದೇವರು ಏನು ಆಶ್ವಾಸನೆ ಕೊಟ್ಟ ಆತನ ಮಕ್ಕಳಿಗೆ ಅಂದ್ರೆ, ಆತನ ಆದುಕೊಂಡವ್ರಿಗೋಸ್ಕರವಾಗಿ, ಆತನ ನೋಡುವಂತವ್ರಿಗೋಸ್ಕರ ದೇವರ ಭಯವುಳ್ಳವರಾಗಿ, ದೇವರೇ ನಮ್ಮ ಪಾಪ ಕ್ಷಮಿಸೆಂಬುದಾಗಿ ಕೇಳುವಂತವರಿಗೆ ಎಷ್ಟೇ ಹಣ ಐಶ್ವರ್ಯವಿದ್ದರೂ ಕೂಡ, ಎಷ್ಟೇ ಸ್ಥಾನಮಾನ ಇದ್ದರೂ ಕೂಡ, ಈ ಎಲ್ಲದಕ್ಕಿಂತ ಮೇಲೊಬ್ಬನಿದ್ದಾನೆ. ಆತನಿಗೆ ಭಯಪಡುವವರಿಗೆ ಯಾರು ಭಯಪಡ್ತಾರೋ ಅವರಿಗೋಸ್ಕರವಾಗಾದರೂ ಕೆಲವು ದಿನಗಳನ್ನ ಈ ದುರ್ದಿನಗಳ ದೇವರು ಕಡಿಮೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರಿಂದ ಇದು ಕಡಿಮೆ ಆದ ದಿನಗಳಷ್ಟೇ, ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಆದ್ರೆ ಮುಂದೆ ಬರುವಂತ ದೇವ ಕೋಪವನ್ನ, ದೇವ ದಂಡನೆ ನಾವು ತಪ್ಪಿಸಿಕೊಳ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದಿರಬೇಕು. ಆ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾರೆ. ತಪ್ಪಿಸಿಕೊಳ್ಳುವ ಒಂದು ಮಾರ್ಗ ಉಂಟು. ವೇದವಾಕ್ಯದಲ್ಲಿ ದೇವರು ಯಾವಾಗಲೂ ದಂಡನೆಯನ್ನು ಮಾತ್ರ ಘೋಷಿಸಿ ಭಯವನ್ನು ಮಾತ್ರ ಹುಟ್ಟಿಸುವ ದೇವರಲ್ಲ. ಆ ಭಯಕ್ಕೆ, ಪಾಪಕ್ಕೆ ದೇವರು ಶಿಕ್ಷೆ ಕೊಡೋದಾದ್ರೂ, ಭಯ ಕೊಡೋದಾದ್ರೂ ಅದರಿಂದ ಯಾವ ರೀತಿ ತಪ್ಪಿಸ್ಕೊಳ್ಬೇಕು, ಹೇಗೆ ತಪ್ಪಿಸ್ಕೊಳ್ಬೇಕು, ಈ ದಂಡನೆ ಯಾವ ರೀತಿ ಬಿಡುಗಡೆ ಆಗ್ತದೆ ಅಂದ್ರೆ, ನಾವು ಕರ್ತನ ಮುಂದೆ ತಗ್ಗಿಸಿಕೊಳ್ಳುವಾಗ, ನಾವು ದೇವರ ಸಮ್ಮುಖದಲ್ಲಿ ನಮ್ಮ ಪಾಪಗಳನ್ನ ಅರಿಕೆ ಮಾಡುವಾಗ, ನಮ್ಮ ದೇಶದ ಜನರ ಪಾಪಗಳನ್ನ ಅರಿಕೆ ಮಾಡುವಾಗ ದೇವರು ಅದನ್ನ ತಪ್ಪಿಸುವನಾಗಿದ್ದಾನೆ. ಒಂದು ಕೀರ್ತನೆಗಳ ಗ್ರಂಥದಲ್ಲಿ ಒಂದು ವಾಕ್ಯ ನಿಮಗಾಗಿ ನಾನು ಓದಲಿಕ್ಕಿದ್ದೇನೆ. 34ನೇ ಕೀರ್ತನೆ. ನನ್ನ ಜೊತೆಗೆ ನೀವು ಸತ್ಯವೇದನ ತೆಗೆದುಕೊಳ್ಳಿ.
ಮನೆಯಲ್ಲಿರುವಾಗಲೇ ವಾಕ್ಯಗಳು ನನ್ನ ಜೊತೆ ನೀವು ಪಾಠಿಸ್ತಾ ಇರಿ. ನಾನು ಓದುವಾಗ ಅದನ್ನು ಗಮನಿಸಿ. 34ನೇ ಕೀರ್ತನೆ 15ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ. ನಾನು ನಿಮಗಾಗ ಅದನ್ನು ಓದಲಿಕ್ಕಿದ್ದೇನೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರ ಮೊರೆಗೆ ಆತನು ಕಿವಿಗೊಡುತ್ತಾನೆ ಎಂಬುದಾಗಿ. ನಾವು ನೀತಿವಂತರಾಗಿ ಆತನ ಕಡೆಗೆ ತಿರುಗಿ ನಾವು ಪ್ರಾರ್ಥನೆ, ನಾವು ನೀತಿಯನ್ನು ಮಾಡಬೇಕು. ದುಷ್ಟರಾಗಿದ್ದು, ದುರ್ಮಾರ್ಗರಾಗಿದ್ದು, ಕೆಟ್ಟವರಾಗಿದ್ದು ಎಲ್ಲ ನಾವು ದೇವರಿಗೆ ವಿರೋಧವಾಗಿದ್ದು ಅದನ್ನೆಲ್ಲ ಬಿಟ್ಟು ನಾವು ನೀತಿವಂತರಾಗಿ ದೇವರ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡಿದ್ರೆ ಆ ಅವ್ರ ಪ್ರಾರ್ಥನೆಗೆ ದೇವರೇನು ಮಾಡ್ತಾನೆ, ಕಿವಿಗೊಡ್ತಾನಂತೆ. ಅದೇ ರೀತಿಯಲ್ಲಿ 6ನೇ ವಾಕ್ಯ ಈ ರೀತಿ ಬರೆದಿದೆ. 34ನೇ ಕೀರ್ತನೆಯಲ್ಲಿ 6ನೇ ವಾಕ್ಯ ಕೂಡ ಈ ರೀತಿಯಾಗಿ ಬರೆದಿದೆ. ಕಷ್ಟ ಕಾಲದಲ್ಲಿ ಈ ಮನುಷ್ಯನು ಮೊರೆ ಇಡುವಾಗ ಯೆಹೋವನು ಕೇಳಿ ಎಲ್ಲ ಬಾಧೆಗಳಿಂದ ಬಿಡಿಸ್ತಾನೆ ಎಂಬುದ. ಇವತ್ತು ನಿಜವಾಗಲೂ ಲೋಕಕ್ಕೆ, ಪ್ರಪಂಚಕ್ಕೆ, ನನಗೂ ನಮ್ಮ ಎಲ್ಲರಿಗೂ ಕೂಡ ಕಷ್ಟ ಕಾಲ. ಈ ಕಷ್ಟ ಕಾಲದಲ್ಲಿ ನಾವು ಕಷ್ಟ ಎಂಬುದಾಗ ಮಾತ್ರ ಹೇಳಬಾರ್ದು. ಕಷ್ಟ ಕಾಲದಲ್ಲಿ ಕರ್ತನಿಗೆ ಮೊರೆ ಇಡುವುದನ್ನು ಕಲಿಬೇಕು. ದೇವರೇ, ಹೇಗಾದರೂ ಈ ಕಷ್ಟ ದಿನಗಳು, ಈ ಒಳ್ಳೆ ಭಯದ ವಾತಾವರಣ ನೀಗಲೆಂಬುದಾಗಿ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರು ಆಶ್ವಾಸನೆ ಏನು ನಮಗೆ ಧೈರ್ಯ ಕೊಡ್ತಾರಂದ್ರೆ, ಯೆಹೋವನು ಎಲ್ಲ ಬಾಧೆಗಳಿಂದ ಅವರ ಪ್ರಾರ್ಥನೆ ಕೇಳಿ ಏನೇನು ಬಾಧೆ, ಏನೇನು ಭಯ, ಏನೇನಿದೆಯೋ ಅದೆಲ್ಲ ನೀಗಲಿ ಆದಷ್ಟು ಬೇಗ ಈ ಕೊರೋನಾ ಹರಡುವುದು ತಪ್ಪಲು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಎಲ್ಲ ಬಾಧೆಗಳಿಂದ ನಮ್ಮನ್ನು ಆತನು ಬಿಡಿಸುವನಾಗಿದ್ದಾನೆ. ಅದ್ರ ಜೊತೆಗೆ ಇನ್ನೊಂದು ವಾಕ್ಯವನ್ನು ನಾವು ಓದಬೇಕೆಂಬುದಾಗಿ ಇಷ್ಟಪಡ್ತೇನೆ. 61ನೇ ಕೀರ್ತನೆಯಲ್ಲಿ ಸತ್ಯವೇದನ ತೆಗೆದು ನಮ್ಮ ಜೊತೆಯಲ್ಲಿ 61ನೇ ಕೀರ್ತನೆ 1ನೇ ವಾಕ್ಯವನ್ನು ಹೇಳುವಾಗ, ದೇವರೇ ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು ಎಂಬುದ. ದೇವಾ, ನೀನು ನನ್ನ ಪ್ರಾರ್ಥನೆ ಕೇಳಬೇಕು. ಇದು ಕಣ್ಣೀರಿನ ಪ್ರಾರ್ಥನೆ. ಈ ಕಣ್ಣೀರಿನಿಂದ ದೇವರೇ ಅಂಗಲಾಚು ನಾನು ಬೇಡ್ತೇನೆ, ದಯವಿಟ್ಟು ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಕೂಗಬೇಕು. ದೇವರಿಗೆ ಕರೆಯುವಷ್ಟು, ದೇವರು ಕೇಳುವಷ್ಟು ಸಮಯ ಮನೆಗಳಲ್ಲಿ ಇದ್ದುಕೊಂಡು ದೇವರು ದಯವಿಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ. ನಮ್ಮ ಕೂಗನ್ನು ಕೇಳಿ, ನಮ್ಮ ಪ್ರಾರ್ಥನೆ ಕೇಳಿ ನನಗೂ, ನಮಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ರಾಜ್ಯಕ್ಕೂ, ದೇಶಕ್ಕೂ, ಈ ಪ್ರಪಂಚಕ್ಕೂ ನೀನೊಂದು ಬಿಡುಗಡೆಯನ್ನು ಕೊಡು ಎಂಬುದಾಗಿ ನಾವು ಕೂಗಿಕೊಳ್ಳುವಾಗ ಖಂಡಿತ ವಾಕ್ಯ ದೇವರು ಹೇಳ್ತಾನೆ, ನಾನು ನಿಮ್ಮನ್ನು ಬಿಡಿಸ್ತೇನೆ, ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡ್ತೇನೆ ಎಂಬುದಾಗಿ. ಅದೇ ರೀತಿ 69ನೇ ಕೀರ್ತನೆಯಲ್ಲಿ 13ನೇ ವಾಕ್ಯ ಈ ರೀತಿಯಾಗಿ ಬಂದಿದೆ. ಇದು ಒಳ್ಳೆ ವಾಕ್ಯ. 69ನೇ ಕೀರ್ತನೆ 13ನೇ ವಾಕ್ಯದಲ್ಲಿ, ಯೆಹೋವನೇ ನಾನಾದರೂ ನಿನಗೆ ಮೊರೆ ಇಟ್ಟಿದ್ದೇನೆ, ಇದು ಸುಪ್ರಸನ್ನತೆಯ ಕಾಲ ಎಂಬುದಾಗಿ. ಅದರಿಂದ ಇದು ಒಂದು ಒಳ್ಳೆ ಪ್ರಸನ್ನತೆ ಕಾಲ. ಈ ಪ್ರಸನ್ನತೆಯಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಕೇಳಬೇಕು, ದೇವರೇ ನಿನ್ನ ಪ್ರಸನ್ನತೆ ನೀ ಭೂಮಿಯಲ್ಲಿ ಸುರಿಸು, ನಿನ್ನ ಕೃಪೆಯಿಂದ ನಮ್ಮನ್ನು ಕ್ಷಮಿಸೆಂಬುದಾಗಿ ಕೇಳುವಾಗ ದೇವರು ಖಂಡಿತವಾಗಲೂ ನಮಗೆ ಸಹಾಯ ಮಾಡ್ತಾನೆ. 81ನೇ ಕೀರ್ತನೆಯಲ್ಲಿ 7ನೇ ವಾಕ್ಯವನ್ನು ಕೂಡ ನಾನು ಓದ್ತೀನಿ. ಆ ವಾಕ್ಯ ಕೂಡ ನಿಮಗೆ ಚೆನ್ನಾಗಿ ಆಸರವಾಗಿರ್ಬೋದು. ದಯವಿಟ್ಟು ಅದನ್ನು ಕೂಡ ನೀವು ಕೇಳಿ ಗಮನಿಸಿ, ವಾಕ್ಯಗಳನ್ನು ಬರೆದಿಟ್ಕೊಳ್ಳಿ. ಕಷ್ಟದಲ್ಲಿ ಮರೆಹಿಟ್ಟ ನಿನ್ನನ್ನು ವಿಮೋಚಿಸಿದನು, ಗುರುಗುವ ಮೋಡದಲ್ಲಿದ್ದು ನಿನಗೆ ಸದುತ್ತರವನ್ನು ಕೊಟ್ಟೆನು, ಮೇರಿಬಾ ಪ್ರವಾಹ ಬಳಿಯಲ್ಲಿ ನಿನ್ನನ್ನು ಪರೀಕ್ಷಿಸಿದ. ಕಷ್ಟದಲ್ಲಿ ಮರೆಹಿಟ್ಟವರ ಮರೆಯನ್ನು ದೇವರು ಕೇಳ್ತಾನೆ. ಆದ್ರಿಂದ ಇದು ಕಷ್ಟಕಾಲ ಸ್ವಾಮಿ, ಈ ಕಷ್ಟದಿಂದ ನಾನು ವಾಕ್ಯದಲ್ಲಿ ಹೇಳಿದೆಯಾ, ಕಷ್ಟ ಬರುವಾಗ ನನ್ನ ಕರೀರೆಂಬುದಾಗಿ ಈ ಕಷ್ಟದಲ್ಲಿ ನಾನು ನಿನಗೆ ಮೊರೆ ಇಡ್ತೇನೆ. ದಯವಿಟ್ಟು ಬಂದಿರುವ ಈ ಕಷ್ಟ, ಕೇಡು, ಈ ಅಪಾಯ, ಈ ದುರ್ದಿನಗಳು, ಈ ಭಯದ ವಾತಾವರಣ, ಈ ಪ್ರಾಣಾಪಾಯದಿಂದ ಜನರನ್ನು ನಮ್ಮನ್ನು ಬಿಡಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ದೇವರು ಕೇಳ್ತಾನೆ. ಅದ್ರ ಜೊತೆಗೆ ಇನ್ನೊಂದು ವಾಕ್ಯ ಕೂಡ 102ನೇ ಕೀರ್ತನೆ 15ನೇ ವಾಕ್ಯ ನಾನು ನಿಮಗಾಗಿ ಓದಲಿಕ್ಕಿದ್ದೇನೆ. 102ನೇ ಕೀರ್ತನೆ 15ನೇ ವಾಕ್ಯ, ಯೆಹೋವನು ಗತಿಹೀನರ ಮೊರೆಯನ್ನು ತಿರಸ್ಕರಿಸದೆ ನೆರವೇರಿಸುವನು ಎಂಬುದಾಗಿ. ನಾವು ಗತಿಹೀನರಾಗಿದೆ, ನಮಗೆ ಬೇರೆ ಗತಿ ಇಲ್ಲ, ನಮಗೆ ಬೇಕಾದ ಟ್ರೀಟ್ಮೆಂಟ್ ಇಲ್ಲ, ಇನ್ನು ಇದಕ್ಕೆ ಮದ್ದು ಕಂಡುಹಿಡಿದಿಲ್ಲ, ಇನ್ನು ಇದಕ್ಕೆ ಯಾವುದೇ ಒಂದು ಮಾರ್ಗ ಇಲ್ಲ. ವಿಜ್ಞಾನಿಗಳು ಕೈ ಚೆಲ್ಲಿದ್ದಾರೆ, ಅಧಿಕಾರಿಗಳು ಪಾಪ ಎಷ್ಟು ಕಷ್ಟಪಟ್ಟರು ಹತೋಟಿಗೆ ಬರ್ತಾ ಇಲ್ಲ. ಎಲ್ಲರೂ ಗತಿಹೀನರಾಗಿದೆ, ಎಲ್ಲರಿಗೂ ದಿಕ್ಕಿಲ್ಲದವರಾಗಿದ್ದಾರೆ. ಆದರೆ ದೇವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ, ನೀವು ಗತಿ ಇಲ್ಲದವರೊಂದಾಗಿ ಹೇಳ್ಬೇಡಿ. ನಿಮ್ಗೆ ಗತಿ ಇಲ್ಲದಿರುವಾಗ ಗತಿಯನ್ನು ತೋರಿಸುವಂತ ದಿಕ್ಕು ದೆಸೆಯನ್ನು ನೀಟನ್ನುಂಟು ಮಾಡೋ ಕರ್ತನ ಕಡೆಗೆ ಮೊರೆ ಇಡುವುದಾದ್ರೆ ಆತ ನಿಮ್ಮನ್ನು ತಿರಸ್ಕರಿಸುವುದಿಲ್ಲ. ಯಾರು ನಿಮ್ಮನ್ನು ಕೈ ಬಿಟ್ರು, ವೈದ್ಯರು ನಮ್ಮನ್ನು ಕೈ ಬಿಟ್ರು, ಮೆಡಿಸಿನ್ ನಮಗೆ ಸಿಗದೆ ಹೋದ್ರು ಕೂಡ ಭಯಭಕ್ತಿಯಿಂದ ಕರ್ತನ ಕಡೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ತಿರಸ್ಕರಿಸಿದ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವನಾಗಿದ್ದಾನೆ. ಆದ್ರಿಂದ ದಯವಿಟ್ಟು ಈ ಸಮಯದಲ್ಲಿ ಯಾರು ಭಯ ಪಡೋದು ಬೇಡ, ಕರ್ತನ ಕಡೆಗೆ ತಿರುಗಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಈ ಒಂದು ವಾಕ್ಯದಲ್ಲಿ ಹೇಳುತ್ತದೆ, ಹಬಕ್ಕುಕ್ಕು 1ನೇ ಅಧ್ಯಾಯ 1ರಿಂದ 4 ವಾಕ್ಯ ಹೇಳ್ತದೆ. ಎಷ್ಟು ಕಾಲ ಇರ್ತದೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ.
ಎಷ್ಟು ದಿನಗಳಿರ್ತದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಒಂದು ನಿರೀಕ್ಷೆ ಉಂಟು, ಕರ್ತನ ಅತಿ ಬೇಗನೆ ಇದನ್ನು ಬಿಡುಗಡೆಗೊಳಿಸ್ತಾನೆ ಎಂಬುದಾಗಿ. ಆದ್ದರಿಂದ ನನ್ನ ಜೊತೆ ನೀವು ಸತ್ಯವೇದನ ತಿರುಗಿಸಿ ಹಬಕ್ಕೂಕ್ ಎಂಬಂತಹ ಪುಸ್ತಕ ಬರ್ತದೆ. ನಾನು ಬೇಕಾದ ಕನ್ನಡ ಬೈಬಲ್ನಲ್ಲಿ 992 1-3 ವಾಕ್ಯ ನಾನು ನಿಮಗಾಗಿ ಓದಲಿಕ್ಕಿದ್ದೇನೆ. ನೀವು ದಯವಿಟ್ಟು ಅದನ್ನು 4 ವಾಕ್ಯಗಳು ಓದ್ತೇನೆ, ಗಮನಿಸಿ. ಪ್ರವಾದಿಯಾದ ಹಬಕ್ಕೂಕನಿಗೆ ಕಂಡು ಬಂದ ದೈವೋಕ್ತಿ. ಯೆಹೋವನೇ, ನಾನು ಮೊರೆ ಹಿಡುತ್ತಿದ್ದರೂ ನೀನು ಎಷ್ಟು ಕಾಲ ಕೇಳದೇ ಇರುವಿ? ಹಿಂಸೆ ಹಿಂಸೆ ಎಂದು ನಿನ್ನನ್ನು ಕೂಗಿಕೊಂಡರೂ ರಕ್ಷಿಸದೇ ಇರುವಿ. ಕೇಡು ನನ್ನ ಕಣ್ಣಿಗೆ ಏಕೆ ಬೀಳಿಸುತ್ತಿದ್ದಿ? ಕಷ್ಟವನ್ನೇಕೆ ನನಗೆ ತೋರಿಸುತ್ತಿ? ಹಿಂಸೆ ಬಾಧೆಗಳು ನನ್ನ ಕಣ್ಣೆದುರಿಗೆ ಇದ್ದೇ ಇವೆ. ಜಗಳವಾಗುತ್ತಿದೆ, ವ್ಯಾಜ್ಯವೇಳುತ್ತಿದೆ. ಈಗಿರಲು ಧರ್ಮೋಪದೇಶವು ಜಡವಾಗಿದೆ, ನ್ಯಾಯವು ಎಂದಿಗೂ ಸಾಗದು. ದುಷ್ಟನು ಶಿಷ್ಟನನ್ನು ಸುತ್ತಿಕೊಂಡಿದ್ದಾನೆ, ಆದ್ದರಿಂದ ಸಾಗುವ ನ್ಯಾಯವು ವಕ್ರವೇ ಎಂಬುದ. ಇದೆಷ್ಟು ಕಾಲ ಎಂಬುದಾಗಿ ಗೊತ್ತಿಲ್ಲ, ಈ ಎಷ್ಟು ಹಿಂಸೆ ಎಷ್ಟು ಬಾಧೆ ಎಂಬುದ. ಈ ಅಧ್ಯಾಯವನ್ನ, ಈ ವಾಕ್ಯಗಳನ್ನ ಮನೆಯಲ್ಲಿ ಸ್ವಲ್ಪ ನಿಧಾನವಾಗಿ ನೀವು ಓದೋದಾದ್ರೆ ನಿಮಗದು ಗೊತ್ತಾಗ್ತದೆ. ಅದೆಷ್ಟು ಕಾಲನ ಇರಲಿ, ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಓಷಾಯನ ಪ್ರವಾದನೆ ಪುಸ್ತಕ 10ನೇ ಅಧ್ಯಾಯ 12ನೇ ವಾಕ್ಯ ನಮಗೆ ಆದರಣೆಯನ್ನು ಮತ್ತು ನಮಗೆ ಬಿಡುಗಡೆಯನ್ನು ಕೊಡುವಂತ ವಾಕ್ಯವಿದೆ. ಇನ್ನೊಂದ್ಸರ್ತಿ ಹೇಳ್ತೀನಿ, ಓಷಾಯ ಎಂಬಂತ ಪ್ರವಾದನೆ ಪುಸ್ತಕದಲ್ಲಿ 10ನೇ ಅಧ್ಯಾಯ 12ನೇ ವಾಕ್ಯ ಈ ರೀತಿ ಹೇಳ್ತದೆ. ದೇವ್ರ ಮಕ್ಕಳು ಏನ್ ಮಾಡ್ಬೇಕು? ಕಷ್ಟ ಎಷ್ಟು ಕಾಲ ಇರ್ತದೆ, ದುಃಖ ಎಷ್ಟು ಕಾಲ, ಹಿಂಸೆ ಎಷ್ಟು ಕಾಲ ಇರ್ತದೆ, ರೋಗ ಎಷ್ಟು ಕಾಲ ಇರ್ತದೆ ಎಂಬುದಾಗಿ ನಮಗೆ ಇಲ್ಲಿ ಯಾರು ಅದನ್ನ ಹೇಳಿಲ್ಲ. ಇಷ್ಟು ದಿನಕ್ಕೆ ಮುಗಿತದೆ ಎಂಬುದಾಗಿ, ಇನ್ನು ಎಷ್ಟು ದಿವಸ ಶೆಡ್ ಡೌನ್ ಇರ್ತದೆ ಗೊತ್ತಿಲ್ಲ. ಆದ್ರೆ ದೇವರ ಮಕ್ಕಳು ಏನ್ ಮಾಡ್ಬೇಕಂದ್ರೆ ಓಷಾಯನ ಪ್ರವಾದನೆ ಪುಸ್ತಕ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ, ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ, ಗೆಯ್ಯದ ನಿಮ್ಮ ಭೂಮಿಯನ್ನು ಗೆಯ್ಯಿರಿ. ಯೆಹೋವನು ಬಂದು ನಿಮ್ಮ ಮೇಲೆ ನೀತಿಯನ್ನು ವರ್ಷಿಸಲೆಂದು ಆತನು ಶರಣು ಹೋಗುವ ಸಮಯ ಒದಗಿದೆ ಎಂಬುದಾಗಿ. ಇದು ಯೆಹೋವನನ್ನು ಹುಡುಕುವ ಸಮಯ. ಕಾಲಗಳು ಸಮಯಗಳು ದೇವರ ಆಧೀನದಲ್ಲಿದ್ದಾವೆ. ಈ ಲೋಕದ ಏನು ಬಂದರೂ ಕೂಡ ನಾವು ದೇವರನ್ನು ಹುಡುಕುವುದಾದ್ರೆ, ನೀತಿಯಿಂದ ಕರ್ತನ ಸಮ್ಮುಖದಲ್ಲಿ ಜೀವಿಸುವುದಾದ್ರೆ, ನೀತಿಯ ಫಲಕ ಕರ್ತನಲ್ಲಿ ಮರೆ ಇಡುವುದಾದ್ರೆ ಕರ್ತನ ಬಿಡಿಸಲು ಆತನ ಶಕ್ತನಾಗಿದ್ದಾನೆ. ಇದೇ ಓಷಾಯನ ಪ್ರವಾದನೆ ಪುಸ್ತಕದಲ್ಲಿ 6ನೇ ಅಧ್ಯಾಯವನ್ನ ಕಡೆ ವಾಕ್ಯವಾದ ವೇದ ವಾಕ್ಯ ನೋಡ್ತಾ ಅನೇಕ ವಾಕ್ಯಗಳು ಹೇಳ್ಬೋದು, ನೀವು ಮರ್ತೋಗ್ತೀರಾ. ಈ ವಾಕ್ಯಗಳೆಲ್ಲ ಮನೆಯಲ್ಲಿ ಬಾಯ್ ಮಾಡಿಕೊಂಡು ಪ್ರಾರ್ಥನೆ ನಾನು ನಿಮಗಾಗ ವಾಕ್ಯ ಓದ್ತೀನಿ. ಯೆಹೋವನೇ, ಯೆಹೋವನ ಕಡೆಗೆ ತಿರುಗಿರಿ, ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ. ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು. ಒಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು. 1-2 ದಿನವಾದ ಮೇಲೆ ಆತನು ನಿಮ್ಮನ್ನು ಬದುಕಿಸುವನು. 3ನೇ ದಿನದಲ್ಲಿ ಆತನು ನಮ್ಮನ್ನೆಬ್ಬಿಸಲು ಆತನ ಸನ್ನಿಧಿಯಲ್ಲಿ ಬಾಳುವೆವು. ಯೆಹೋವನೇ, ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ. ಆತನ ಆಗಮನವನ್ನು ಉದಯದಂತೆ ನಿಶ್ಚಯ. ಆತನ ಮುಂಗಾರಿನಂತೆಯೂ ಭೂಮಿಯನ್ನು ತಂಪುಪಡಿಸುವ ಹಿಂಗಾರಿನಂತೆಯೂ ನಮಗೆ ಸಿಕ್ಕುವನು ಅಂದುಕೊಂಡು ನನ್ನನ್ನು ಮೊರೆ ಹೋಗುವರು. ಅದರಿಂದ ಏನ್ ಮಾಡ್ಬೇಕು? ಎಷ್ಟು ಕಾಲ ಅಂತಲ್ಲ, ಒಂದು ವೇಳೆ ದೇವರು ಕಾರ್ಯ ಮಾಡಿದ್ರೆ ಆತನೇ ಕಟ್ತಾನೆ. ಸೀಳುವ ಸಮಯ ಇರುವುದಾದ್ರೆ ಆತ ನಮ್ಮನ್ನು ಅಪ್ಪಿಕೊಳ್ಳೋನಾಗಿದ್ದಾನೆ. 1-2 ದಿನಗಳಲ್ಲಿ ಎಂಬುದಾಗಿ ಬರೆದಿದೆ. ಹಾಗೆ ಈ ದುಃಖ ದಿನಗಳು ತೀರಿದ ಮೇಲೆ ಸಮೃದ್ಧಿಯ ದಿನಗಳನ್ನು ದೇವರು ಕೊಡ್ತಾರೆ ಎಂಬುದಾಗಿ ನಂಬಿದ್ದೇವೆ. ಕಳ್ಕೊಳ್ಳೋದೇನಿಲ್ಲ. ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ಎಲ್ಲವನ್ನು ಅದನ್ನು ಒದಗಿಸಿಕೊಟ್ಟಿದ್ದಾನೆ. ದೇವರು ನಮಗೆ ಸಹಾಯ ಮಾಡ್ತಾನೆ. ಯೆಹೋವನನ್ನ 3ನೇ ವಾಕ್ಯ ತಿಳಿದುಕೊಳ್ಳೋಣ, ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ, ಇನ್ನು ಹತ್ತಿರವಾಗೋಣ, ಇನ್ನು ಸನಿಹರಾಗೋಣ. ಇನ್ನು ಏನೆಲ್ಲ ನಾವು ದೇವರ ಬಳಿಯಲ್ಲಿ ದೇವರು ನಮಗೆ ಕಲಿಸ್ತಾರೋ ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಆ ಸಮಯ ಇದೆ, ಆ ಸಮಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಆದಷ್ಟು ಬೇಗನೆ ಈ ಭಯ ವಾತಾವರಣ ದೇವರು ನೀಗಲೆಂಬುದಾಗಿ ಪ್ರಾರ್ಥನೆ ಮಾಡಿ, ಹಿಂಗಾರು ಮುಂಗಾರು ಎಂಬಂತ ಫಲವತ್ತಾದಂಥ ಆಶೀರ್ವಾದಂಥ ಜೀವಿತಗಳನ್ನು ಆದಷ್ಟು ಬೇಗ ದೇವರು ನನಗೂ ನಮ್ಮೆಲ್ಲರಿಗೂ ನಿಮಗೂ ದಯಪಾಲಿಸೆಂಬುದಾಗಿ ಪ್ರಾರ್ಥನೆ ಮಾಡೋಣ. ಇದು ಯೆಹೋವನ ಶರಣು ಹೋಗುವ ಸಮಯ. ಈ ಶರಣು ಹೋಗುವ ಸಮಯ ವ್ಯರ್ಥ ಮಾಡಿಕೊಳ್ಳಲು ಉಪಯೋಗಿಸಿಕೊಳ್ಳೋಣ. ಆದಷ್ಟು ಬೇಗನೆ ಸಭೆಯ ಬಾಗಿಲು ತೆರೆದು ಕುಟುಂಬಗಳಾಗಿ ಕೂಡಿ ಕರ್ತನ ಆರಾಧಿಸುವ ಸಮಯ ಅತಿ ಬೇಗನೆ ದೇವರು ತರಲಿ. 3ಕ್ಕಾಗಿ ಪ್ರಾರ್ಥನೆ ಮಾಡು. 1 ನಿಮಗಾಗಿ, 2 ಸಭೆಗಾಗಿ, 3 ನಮ್ಮ ದೇಶಕ್ಕಾಗಿ, 4ನೇದಾಗಿ ಇಡೀ ಲೋಕದಲ್ಲಿ ದೇವರಿಗೆ ಬಿಡುಗಡೆಯನ್ನು ಕೊಡಲೆಂಬುದಾಗಿ ಪ್ರಾರ್ಥನೆ ಮಾಡಿ, ಕರ್ತನ ಈ ವೇದ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ. ದೇವ ಪ್ರಸನ್ನತೆ ನಿಮ್ಮನ್ನು ಕಾಪಾಡಲಿ. ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ಕರ್ತನೆ, ಈ ಸಮಯದಲ್ಲಿ ನನ್ನೊಟ್ಟಿಗೆ ಈ ಒಂದು ಫೇಸ್ಬುಕ್ ಅಲ್ಲಿ ಬಂದು ನಿನ್ನ ವಾಕ್ಯನ ಕೇಳುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಗಳನ್ನು, ಅವರ ಕುಟುಂಬಗಳನ್ನು ಹೆಸರಾಗಿ ನೀನು ಆಶೀರ್ವದಿಸು.
ಆದಷ್ಟು ಬೇಗನೆ ದೇವರೇ ಈ ಒಂದು ಭಯದ ವಾತಾವರಣದ ತೊಲಗಿಸು ರಾಜನೇ. ಇದಕ್ಕೆ ಕಾರಣವಾದ ನಮ್ಮೆಲ್ಲರ ದೋಷ ಅಪರಾಧಗಳನ್ನು ಕ್ಷಮಿಸಿ ಕರ್ತ ನಮ್ಮ ದೇಶಕ್ಕೆ ನೀನು ಕ್ಷೇಮವನ್ನು ದಯಪಾಲಿಸು. ಇದಕ್ಕೆ ಪ್ರಾರ್ಥನೆ ಮಾಡುತ್ತಿರುವಂತ ಅನೇಕ ದೇವ ಭಕ್ತರಿದ್ದಾರೆ ಸ್ವಾಮಿ. ಇಡೀ ಲೋಕವೇ ನಿನ್ನ ಕಡೆಗೆ ಕೈ ಎತ್ತಿ ಅಪಾರ ಪ್ರಾರ್ಥಿಸ್ತಾ ಇದ್ದಾರೆ. ನೀನು ದೀನರ ಮರೆಯನ್ನು ಕರ್ತನೆ ತಿರಸ್ಕರಿಸುವ ದೇವರಲ್ಲ. ಕಷ್ಟದಲ್ಲಿ ಮರೆಯಿಟ್ಟವರ ಕೂಗನ್ನು ಕರ್ತನೆ ಕೇಳದಿರುವಂತ ದೇವರಲ್ಲ. ಕಣ್ಣೀರನ್ನು ನೀನು ಒರೆಸದಿರ್ತಕ್ಕಂಥ ದೇವರಲ್ಲ. ಈಗೋ ನಿನ್ನ ಕಡೆಗೆ ತಿರುಗಿಕೊಂಡು ಕರ್ತ ನಿನವೆ ಪಟ್ಟಣದ ಪ್ರಾರ್ಥನೆ ಮಾಡಿದಾಗ ಕರ್ತನವರಿಗೆ ಮಾಡಬೇಕೆಂದ ಕೇಡಿಗೆ ಮನಮರಿಗೆ ಅದನ್ನು ಮಾಡದೆ ಬಿಟ್ಟನಂತ ಪ್ರಕಾರವಾಗಿ ಇಡೀ ಲೋಕವೇ ಇಡೀ ಪ್ರಪಂಚವೇ ಸಭೆಗಳೆಲ್ಲ ತಿರುಗಿ ಪ್ರಾರ್ಥಿಸುವಾಗ ಈ ಕೇಳಿದ ಬಿಡುಗಡೆ ಕೊಟ್ಟು ತಿರುಗಿ ನಾವು ಒಟ್ಟಾಗಿ ಕರ್ತನ ಸಮ್ಮುಖದಲ್ಲಿ ಸಮೃದ್ಧಿಯನ್ನ, ಸಂತೋಷವನ್ನ, ಆನಂದವನ್ನ, ಹರ್ಷೋಲ್ಲಾಸಗಳನ್ನ ಕರ್ತನ ಸಮ್ಮುಖದಲ್ಲಿ ತಿರುಗಿ ನಾವು ಅನುಭವಿಸುವಂತೆ ಕಟ್ಟಲ್ಪಟ್ಟ ಮುಚ್ಚಲ್ಪಟ್ಟಂತ ಎಲ್ಲಾ ಸಭೆಯ ಭಾಗಗಳಲ್ಲಿ ತಿರುಗಿ ತೆರೆಯಪಡಲಿ. ದೇವ ಸೇವಕರಲ್ಲಿ ಕೊಟ್ಟಂತ ಉಪದೇಶಗಳು ಜನರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಆರಾಧಿಸುವ ಅನುಕೂಲತೆಗಳು ಉಂಟಾಗಲಿ. ಘನತೆ ಮಹಿಮೆ ನಿನಗೊಬ್ಬನಿಗೆ ಉಂಟಾಗಲಿ. ಇದರ ಮೂಲಕವಾಗಿ ಆದಷ್ಟು ಬೇಗನೆ ಕರ್ತನೆ ಈ ಹಬ್ಬುವಂತ ಈ ಹರಡು ಕರ್ತನೆ ಕೊರೋನಾ ಎಂಬಂತ ಈ ಒಂದು ಭಯ, ಈ ಒಂದು ಭೀತಿ ಜನರ ಬಿಟ್ಟು ತೊಲಗಲಿ. ಇದು ಯಾರಿಗೂ ಪ್ರಾಣಪಾಯ ಹಾನಿ ಆಗದಂತೆ ಈ ಶತ್ರುವಿನ ದೇಶದಿಂದ ಲೋಕದಲ್ಲಿ ತೊಲಗಿಸಿ ನಿನ್ನ ಪ್ರಜೆಗಳೊಟ್ಟಿಗೆ ಇಡೀ ಲೋಕದ ನಿವಾಸಿಗಳನ್ನು ಕಾಯ್ದು ಕಾಪಾಡು. ಎಲ್ಲರೂ ಯೇಸು ಕ್ರಿಸ್ತನ ದೇವರೆಂಬುದಾಗಿ ತಿಳ್ಕೊಂಡು ಎಲ್ಲರೂ ಕೂಡ ಈ ನಿಜವಾದ ರಕ್ಷಣೆಯನ್ನ, ಈ ಸಮಾಧಾನ ಹೊಂದಿಕೊಳ್ಳಲಿಕ್ಕೆ ನೀನು ಸಹಾಯ ಮಾಡು. ಯೇಸು ಕ್ರಿಸ್ತನ ಪುಣ್ಯ ಪರಿಶುದ್ಧ ನಾಮದಲ್ಲಿ ಸ್ತುತಿಗಳೊಂದಿಗೆ ನಾವು ಬೇಡುತ್ತಿದ್ದೇವೆ ತಂದೆ. ಆಮೇನ್ ಆಮೇನ್. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇಂದ್ರಳೆ ಆತನ ಪವಿತ್ರ ನಾಮವನ್ನು ಕೀರ್ತಿಸಿ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್ ಆಮೇನ್. ನಮ್ಮ ತಂದೆಯಾದ ದೇವರ ಕೃಪೆ, ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ, ಪರಿಶುದ್ಧಾತ್ಮನ ನಿನ್ನ ಸಹವಾಸ, ಆಶ್ರದ ಅಭಿಷೇಕ ಈ ವಾಕ್ಯ ಹೇಳಿದ ನನ್ನೊಟ್ಟಿಗೂ ವಾಕ್ಯನ ಕೇಳಿದ ಮಕ್ಕಳೊಟ್ಟಿಗೂ ಸದಾ ಕಾಲ ನೆಲೆಗೊಂಡಿದ್ದು ಆಶೀರ್ವದಿಸಿ ಕಾಯ್ದು ಕಾಪಾಡಲಿ. ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ.